ಹಾಯ್ ಸ್ನೇಹಿತರೆ, ನಮಸ್ಕಾರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನರಿಗೆ ಹೈಕೋರ್ಟ್ ನಿನ್ನೆ ಬೇಲ್ ಕೊಡ್ತು. ಬೇಲ್ ಕೊಟ್ಟಿದ್ದು ಯಾಕೆ, ಯಾವ ಕಾರಣಕ್ಕೆ ಇವರಿಗೆ ಬೇಲ್ ಸಿಕ್ತು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ಹಾಗೆ ತಿಳಿಸ್ತಾ ಹೋಗ್ತೀವಿ. ಏನೇನು ಕಾರಣ ಇತ್ತು ಕೋರ್ಟ್ ಬೇಲ್ ಕೊಡೋಕೆ ಅಂತ. ಜೊತೆಗೆ ಮೊದಲಿಗೆ ಏನ್ ಕಂಡೀಷನ್ಸ್ ಹಾಕಿದೆ ಕೋರ್ಟ್ ಈ ಒಂದು ಬೇಲ್ ಕೊಡೋಕೆ, ಏನ್ ಕಂಡೀಷನ್ಸ್ ಇದೆ ಅದನ್ನ ನೋಡ್ತಾ ಹೋಗೋಣ. ಷರತ್ತುಗಳನ್ನ: ಸಮಂಜಸ ಕಾರಣಗಳಿಲ್ಲದೆ, ವಿಚಾರಣಾ ನ್ಯಾಯಾಲಯದ ಅನುಮತಿ ಇಲ್ಲದೆ ವಿಚಾರಣೆಗೆ ಗೈರಾಗುವಂತಿಲ್ಲ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರಾಸಿಕ್ಯೂಷನ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಿಲ್ಲ, ಇಂತಹದ್ದೇ ಕೃತ್ಯದಲ್ಲಿ ಭಾಗಿಯಾಗಬಾರದು, ಪ್ರಕರಣವು ಇತ್ಯರ್ಥವಾಗುವವರೆಗೂ ಕೂಡ ವಿಚಾರಣಾ ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ಅದರ ವ್ಯಾಪ್ತಿಯನ್ನು ಬಿಟ್ಟು ಹೋಗೋ ಹಾಗಿಲ್ಲ. ಒಂದು ವೇಳೆ ಆ ಜುಡಿಸ್ಟ್ರಿಕ್ಷನ್ ಏನಾದರೂ ದಾಟಿ ಹೋಗಬೇಕಾದ್ರೆ ಕೋರ್ಟ್ನ ಅನುಮತಿ ಬೇಕು, ಸೆಷನ್ಸ್ ಕೋರ್ಟ್ನಲ್ಲಿ ಅನುಮತಿ ಪಡೆದು ಹೋಗಬೇಕಾಗತ್ತೆ. ಜೊತೆಗೆ ಬೆನ್ನುಹುರಿ ಸಮಸ್ಯೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವುದಕ್ಕೆ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಚಿಕಿತ್ಸೆಯ ಬಳಿಕ ಮತ್ತೆ ಜೈಲಿಗೆ ಹೋಗುವ ಅಗತ್ಯ ಇಲ್ಲವಾಗಿದೆ. ಮತ್ತೊಂದು ಕಡೆ ಕಳೆದ 6 ತಿಂಗಳಿಂದ ನ್ಯಾಯಾಂಗ ಬಂಧನದಲ್ಲಿದ್ದ ಪವಿತ್ರ ಗೌಡ ಇತರೆ ಅರ್ಜಿದಾರರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಂತಾಗಿದೆ ಅಂತ. ಹಾಗಾದ್ರೆ ಏನ್ ಕಾರಣ, ಯಾಕೆ ಕೋರ್ಟ್ ಬೇಲ್ ಕೊಡ್ತು? ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಅಪಹರಣ ಮಾಡಿ ಕರೆತಂದ್ರು ಅಂತ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ನಡೆಸಿ ಅವ್ರನ್ನ ಮುಗಿಸಲಾಗಿದೆ ಅಂತ ಆರೋಪ ಅರ್ಜಿದಾರರ ಮೇಲಿದೆ. ಆದರೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಬೆಂಗಳೂರಿಗೆ ಬರುವ ಮುನ್ನ ರೇಣುಕಾಸ್ವಾಮಿ ತಾನು ತನ್ನ ಸ್ನೇಹಿತರೊಂದಿಗಿದ್ದೆ, ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರುವುದಿಲ್ಲ ಅಂತ ಪೋಷಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿಗೆ ಕಾರಿನಲ್ಲಿ ಬರುವಾಗ ಮಾರ್ಗ ಮಧ್ಯೆ ಆರೋಪಿಗಳೊಂದಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿ ಮದ್ಯ ಖರೀದಿ ಮಾಡಿದ್ದಾರೆ. ಇದರಿಂದ ರೇಣುಕಾಸ್ವಾಮಿ ಸ್ವಇಚ್ಛೆಯಿಂದ ಆರೋಪಿಗಳೊಂದಿಗೆ ಬೆಂಗಳೂರಿಗೆ ಬಂದಿರುವುದು ತಿಳಿಯುತ್ತದೆ ಅಂತ ನ್ಯಾಯಪೀಠ ಹೇಳಿದೆ. ಅಲ್ಲದೆ ರೇಣುಕಾಸ್ವಾಮಿಯನ್ನ ಆರೋಪಿಗಳು ಕೈಕಾಲುಗಳಿಂದ ಹೊಡೆದಿದ್ದಾರೆ, 2 ಮರದ ರೆಂಬೆ, ಮರದ ಲಾಠಿ ಹಾಗೂ ನೈಲಾನ್ ದಾರಗಳನ್ನ ಹಲ್ಲೆ ಮಾಡಿರುವುದರಿಂದ ದಾರದಲ್ಲಿ ದಾಖಲೆಯಿಂದ ಕಂಡುಬರುತ್ತೆ. ಈ ಆಯುಧಗಳನ್ನ ನೋಡಿದ್ರೆ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯನ್ನ ಮುಗಿಸಬೇಕು ಅಂತ ಆರೋಪಿಗಳು ಸಿದ್ಧವಾಗಿದ್ರು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅವರು ನಿಜವಾಗಿಯೂ ಈತನನ್ನ ಮುಗಿಸುವಂತ ಉದ್ದೇಶ ಹೊಂದಿದ್ದಾರೆ. ರೇಣುಕಾಸ್ವಾಮಿ ದೇಹದ ಮೇಲೆ 39 ಗಾಯಗಳಿರೋದು, ಆತನ ದೇಹದಲ್ಲಿ ಒಂದಷ್ಟು ಈ ಕಲೆಗಳಿರೋದು, ಆರೋಪಿಗಳ ಬಟ್ಟೆ, ಶೂಗಳ ಮೇಲೆ ದೊರೆತಿರೋದಕ್ಕೆ ಸಾಕ್ಷ್ಯಗಳಿಗೇನು? ಮರಣೋತ್ತರ ಪರೀಕ್ಷೆಯ ವರದಿಯ ಸತ್ಯಾಸತ್ಯತೆಯು ವಿಚಾರಣಾ ನ್ಯಾಯಾಲಯದ ಪೂರ್ಣ ಪ್ರಮಾಣದ ವಿಚಾರಣೆಯಿಂದ ತಿಳಿಯಬೇಕಾಗಿದೆ. ಈ ಹಂತದಲ್ಲಿ ಹೈಕೋರ್ಟ್ ಮಿನಿ ಟ್ರಯಲ್ ಮಾಡಲಾಗದು ಅಂತ ಪೀಠ ಆದೇಶದಲ್ಲಿ ಹೇಳಿದೆ. ಇನ್ನು ಎಲ್ಲ ಅರ್ಜಿದಾರರಿಗೆ ಗಂಭೀರವಾದಂತಹ ಅಪರಾಧ ಹಿನ್ನೆಲೆ ಇಲ್ಲ. ಅವರೆಲ್ಲರೂ ಕೂಡ ಸಮಾಜದಲ್ಲಿ ಆಳವಾದ ಬೇರುಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿದ್ದಾರೆ. ಅರ್ಜಿದಾರರು ಕಳೆದ 6 ತಿಂಗಳಿಂದ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪ್ರಾಸಿಕ್ಯೂಷನ್ ಪ್ರಕರಣದ ದೋಷಾರೋಪ ಪಟ್ಟಿಯಲ್ಲಿ 262 ಸಾಕ್ಷ್ಯಗಳನ್ನು ತೋರಿಸಲಾಗಿದೆ. 13 ಸಂಪುಟಗಳಲ್ಲಿ 587 ದಾಖಲೆಗಳನ್ನು ನೀಡಿದೆ. ಶೀಘ್ರದಲ್ಲೇ ಪ್ರಕರಣದ ವಿಚಾರಣೆಯನ್ನ ವಿಚಾರಣಾ ನ್ಯಾಯಾಲಯ ಪೂರ್ಣಗೊಳಿಸುವ ಸಾಧ್ಯತೆ ಕಡಿಮೆ ಇದೆ. ಆದ್ದರಿಂದ ಎಲ್ಲ ಅರ್ಜಿದಾರರಿಗೆ ಜಾಮೀನು ನೀಡಲಾಗುತ್ತಿದೆ ಎಂದು ಪೀಠ ಹೇಳಿದೆ. ಜೊತೆಗೆ ಪಂಕಜ್ ಬನ್ಸಾಲ್ ಮತ್ತು ಪುರಕಾಯಸ್ಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ಆರೋಪಿಗಳನ್ನ ಬಂಧನ ಮಾಡಿದ ಕೂಡಲೇ ಅವರನ್ನ ಯಾಕೆ ಬಂಧನ ಮಾಡಲಾಗಿದೆ ಅನ್ನೋ ಕಾರಣ, ಆಧಾರಗಳನ್ನ, ಮೆಮೊ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನು ಒದಗಿಸಬೇಕು. ಇನ್ನು ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಉಳಿದಂತ ಎಲ್ಲರನ್ನೂ ಕೂಡ ಜೂನ್ 14ನೇ ತಾರೀಕು ಬಂಧಿಸಲಾಗಿದೆ. ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ಪರಿಶೀಲಿಸಿದರೆ ಆರೋಪಿಗಳನ್ನ ಬಂಧನ ಮಾಡಿದ ಕೂಡಲೇ ಅವರಿಗೆ ಬಂಧನದ ಕಾರಣ, ಆಧಾರಗಳನ್ನು ಒದಗಿಸಲ್ಲ ಎಂಬುದು ಕಂಡುಬರುತ್ತದೆ. ಇನ್ನು ಆರೋಪಿಗಳ ಬಂಧನದ ವೇಳೆ ಕೋರ್ಟ್ ಸಾಕ್ಷಿಗಳು ಹಾಜರಿದ್ದು ತಾವು ಏಕೆ ಬಂಧನ ಮೆಮೊಗೆ ಸಹಿ ಹಾಕಿದ್ವು ಎಂಬ ಬಗ್ಗೆ ತನಿಖಾಧಿಕಾರಿಗಳ ಮುಂದೆ ದಾಖಲಿಸಿರುವ ಹೇಳಿಕೆಯಲ್ಲಿ ಏನನ್ನೂ ಹೇಳಿಲ್ಲ. ಜೊತೆಗೆ ಸಾಕ್ಷಿಗಳ ಹೇಳಿಕೆಯನ್ನ ವಿಳಂಬವಾಗಿ ದಾಖಲಿಸಿಕೊಳ್ಳಲಾಗಿದೆ ಎಂದು ಪೀಠ ಹೇಳಿದೆ. ಆರೋಪಿಗಳನ್ನ ಬಂಧಿಸಿದ ಕೂಡಲೇ ಬಂಧನದ ಆಧಾರದ ಮೆಮೊವನ್ನು ಒದಗಿಸಲಾಗಿದೆ ಎಂಬ ಪ್ರಾಸಿಕ್ಯೂಷನ್ ವಾದ ತೀರಾ ಸಂಶಯಾಸ್ಪದವಾಗಿದೆ. ಈ ಪ್ರಕರಣದಲ್ಲಿ ಆರೋಪಿಗಳನ್ನ ವಿವಿಧ ದಿನಾಂಕದಲ್ಲಿ ಬಂಧಿಸಲಾಗಿದೆ. ಬಂಧನಕ್ಕೆ ನೀಡಲಾಗಿರುವ ಕಾರಣಗಳು ಮಾತ್ರ ಒಂದೇ ತರ ಇವೆ. ಇದು ಸೈಕ್ಲೋ ಸ್ಟೈಲ್ ಕಾಪಿಯಾಗಿದೆ. 2023ರ ಅಕ್ಟೋಬರ್ 3 ನಂತರ ಆರೋಪಿಯನ್ನ ಬಂಧಿಸಿದ ಕೂಡಲೇ ಬಂಧನದ ಆಧಾರದ ಮೆಮೊವನ್ನು ಒದಗಿಸುವುದು ಕಡ್ಡಾಯ. ತನಿಖಾಧಿಕಾರಿಗಳು ಈ ನಿಯಮ ಪಾಲನೆ ಮಾಡದೇ ಇರುವುದರಿಂದ ಅರ್ಜಿದಾರರು ಜಾಮೀನು ಪಡೆಯುವುದಕ್ಕೆ ಅರ್ಹರಾಗಿದ್ದಾರೆ ಅಂತ ಪೀಠ ಆದೇಶದಲ್ಲಿ ತಿಳಿಸಿದೆ. ಅಂತಿಮವಾಗಿ ಆರೋಪಿಗಳಿಗೆ ಒದಗಿಸುವುದಕ್ಕಾಗಿ ಏಕರೂಪ ಮೆಮೊ ಮಾದರಿಯನ್ನ ಸಿದ್ಧಪಡಿಸುವುದಕ್ಕೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕೂಡಲೇ ಕ್ರಮ ಜರುಗಿಸಬೇಕು. ಅದನ್ನು ಆರೋಪಿಯ ರಿಮ್ಯಾಂಡ್ಗೆ ಕೋರಿ ಸಲ್ಲಿಸುವ ವೇಳೆ ರಿಮ್ಯಾಂಡ್ ವರದಿಯೊಂದಿಗೆ ಲಗತ್ತಿಸಬೇಕು. ಅದನ್ನು ಮ್ಯಾಜಿಸ್ಟ್ರೇಟ್ ಮತ್ತು ಜಿಲ್ಲಾ ನ್ಯಾಯಾಲಯಗಳು ತಪ್ಪದೇ ದಾಖಲೆಗೆ ತೆಗೆದುಕೊಳ್ಳಬೇಕು ಎಂದು ನಿರ್ದೇಶಿಸಿರುವಂತಹ ಹೈಕೋರ್ಟ್ ಈ ಆದೇಶದ ಪ್ರತಿಯನ್ನ ರಾಜ್ಯದ ಎಲ್ಲಾ ಮ್ಯಾಜಿಸ್ಟ್ರೇಟ್ ಹಾಗೂ ಜಿಲ್ಲಾ ನ್ಯಾಯಾಲಯಗಳಿಗೆ ಕಳಿಸಬೇಕು ಎಂದು ರಿಜಿಸ್ಟ್ರಿಗೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಇದು ಜಾಮೀನಿಗೆ ಕೊಟ್ಟಿರುವಂತಹ ಕಾರಣಗಳು.